ಕ್ಯಾರೆಕ್ಟರ್ ರಿಧಿಮಾ. ಈಗ ನೀವು ಒಂದು ತಾಯಿಯಾಗಿ ಪ್ರೇಮಿಯಾಗಿ ಒಂದು ಚಿತ್ರದಲ್ಲಿ ತೋರಿಸ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಏನು ಅನಿಸುತ್ತೆ ನಿಮಗೆ? ತುಂಬ ಖುಷಿ ಆಗ್ತದೆ. ಅಂದರೆ ನನಗೀಗ ನಾನು ಬ್ಯಾಂಗ್ಳೂರಲ್ಲಿ ನಾವು ಥಿಯೇಟರ್ ವಿಸಿಟ್ಸಿಗೆ ಹೋದಾಗ ಆಡಿಯನ್ಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ನಾವು ಹೋಗಿ ಮಾತಾಡಬೇಕಾದ್ರೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ. ತುಂಬ ಅಂದರೆ ಅವ್ರಿಗೆ ತುಂಬ ಕನೆಕ್ಟ್ ಆಗ್ತದೆ, ತುಂಬ ಫೀಲ್ ಮಾಡಿಸ್ತದೆ ಈ ಫಿಲ್ಮ್. ಮತ್ತು ಬೇರೆ ಬೇರೆ ಆಡಿಯನ್ಸ್ ಬಂದು ಬೇರೆ ಬೇರೆ ಅಂದರೆ ಫಿಲ್ಮಲ್ಲಿ ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ನಾವು ತೋರಿಸಿದ್ದೀವಿ, ಸ್ವಲ್ಪ ಅಂದರೆ ಅದು ಹಿಂಟ್ಸ್ ಇದೆ, ಅದೆಲ್ಲ ಆಡಿಯನ್ಸ್ ಪಿಕಪ್ ಮಾಡಿ ಬಂದು ನಮ್ಮ ಹತ್ರ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ತುಂಬ ಖುಷಿ ಆಗ್ತದೆ, ಅಂದರೆ ಕನೆಕ್ಟ್ ಆಗ್ತದೆ. ನಾವು ಏನು ಇಂಟೆಂಟ್ ಜೊತೆ ಫಿಲ್ಮ್ ಮಾಡಿದ್ದೀವಿ ಅದು ಆಡಿಯನ್ಸ್ ಇಷ್ಟಪಡ್ತಿದೆ, ಅವ್ರಿಗೆ ಕನೆಕ್ಟ್ ಆಗ್ತದೆ ಅಂತ ತುಂಬ ಖುಷಿ ಆಗ್ತದೆ. ನಾವು ಫ್ರೇಮಲ್ಲಿ ನೋಡಿದಾಗ ನಿಮಗೆ ನಾವು ಹೊಸ ಪ್ರತಿಭೆ ಅಂತ ಅನ್ನಿಸ್ಲೇ ಇಲ್ಲ, ಯಾರೋ ಒಂದು ಸಿನಿಮಾ ಮಾಡಿದ್ದಾರೆ ಆ ಥರ ಫೀಲ್ ಬರ್ತಾ ಇತ್ತು ನಮಗೆ. ಎಷ್ಟು ಲೊಕೇಶನಲ್ಲಿ ಈಗ ಸಿನಿಮಾ ಮಾಡಿದ್ದೀರಾ ನೀವು ಟೋಟಲ್? ನಾವು ಬ್ಯಾಂಗ್ಳೂರ್ ಮತ್ತು ಬ್ಯಾಂಗ್ಳೂರ್ ಅಕ್ಕಪಕ್ಕ ಅಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಮತ್ತು ಇದು ಒಂದು ಬೀಚ್ ಸೀನ್ ಇದೆ, ಅದು ನಾವು ಮಹಾಬಲಿಪುರಮಲ್ಲಿ ಶೂಟ್ ಮಾಡಿದ್ದೀವಿ. ಸೊ ಅಷ್ಟೇ, ಬಟ್ ಮೋಸ್ಟ್ ಆಫ್ ದ ಫಿಲ್ಮ್ ನಾವು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದೀವಿ. ಸರಿ, ಸಿನಿಮಾ ಬಗ್ಗೆ ಏನು ಕಾಳಜಿ? ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾವು ಕಲಾವಿದರಾಗಿ ಒಂದು ಸಿನಿಮಾ ತುಂಬ ಪ್ರೀತಿಯಿಂದ ಮಾಡಿರ್ತೀವಿ. ಈ ಸಿನಿಮಾ ತುಂಬ ಅಂದರೆ ಒಂದು ಒಳ್ಳೆ ಸಿನಿಮಾ ಆಗಬೇಕಂದ್ರೆ ಒಳ್ಳೆ ಕೊಲಾಬ್ರೇಷನ್ಸ್ ತುಂಬ ಮುಖ್ಯ ಆಗುತ್ತೆ. ನಾನು ಹಲವಾರು ಕಡೆ ಹೇಳ್ಕೊಂಬಂದಿದ್ದೀನಿ. ಸೊ ನಿದ್ರಾದೇವಿ ನೆಕ್ಸ್ಟ್ ಅವ್ರಿಗೆ ಆ ಒಳ್ಳೆ ಕೊಲಾಬ್ರೇಷನ್ ಆಗಿದೆ, ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ಸರ್, ಕ್ರಿಕೆಟ್ ಆಡಿದ್ದೀರಾ ಯಾವತ್ತಾದ್ರೂ? ನಾನು ಮುಂಚೆಯಿಂದನೂ ಕ್ರಿಕೆಟ್ ಆಡ್ತಿದ್ದೆ, ಬೌಲಿಂಗ್ ಎಲ್ಲ ಮಾಡ್ತೀರಾ ಸರ್? ಇದರಲ್ಲಿ ಈಗ ನೀವು ಫ್ರಸ್ಟ್ರೇಷನ್, ಕೋಪ, ಅದ್ರ ಬಗ್ಗೆ ಎಲ್ಲ ತೋರಿಸಿದ್ದೀರಾ ಸರ್? ಅದು ಈಗ ನಿಮ್ಗೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೆದಿರುತ್ತೆ ಈ ಥರ. ನಿದ್ರಾದೇವಿ, ಓಕೆನಾ, ನಿದ್ದೆ ಮಾಡಬೇಕು, ಈಗ ಇದ್ರ ಬಗ್ಗೆ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀರಾ ಅಲ್ವಾ? ಅದ್ರ ಬಗ್ಗೆ ಈಗ ನೀವು ಯಾವ ರೀತಿ ವ್ಯಕ್ತಪಡಿಸ್ತೀರಾ ಅದನ್ನು? ಅಂದರೆ ನೀವೇ ಹೇಳಿದ್ರಲ್ಲ, ಇವಾಗ ಕೋಪ, ನಿದ್ದೆ, ಇದೆಲ್ಲ ತುಂಬ ರೆಲೆವೆಂಟ್ ಟಾಪಿಕ್ಸ್ ಇವಾಗ ಜನಕ್ಕೆ. ಇದೆಲ್ಲ ಎಲ್ಲರೂ ಅಂದರೆ ಯಾರಿಗೂ ಎಷ್ಟೊಂದು ಜನಕ್ಕೆ ನಿದ್ದೆ ಬರಲ್ಲ, ಮತ್ತು ಎಲ್ಲರೂ ಕೋಪ ಪಡ್ತಾರೆ, ಅಂದರೆ ಅದೊಂದು ಎಮೋಷನ್ ಅಲ್ಲ. ಸೊ ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ಪೋರ್ಟ್ರೇ ಮಾಡಿದ್ದೀನಿ. ನೀವು ಸ್ಕ್ರೀನಲ್ಲಿ ಒಂದು ನೋಡ್ತೀರಾ ಕೋಪನ. ಸೊ ಆ ಕೋಪಕ್ಕೆ ಒಂದು ನಾನು ಮತ್ತು ರಿಷಿಕಾ ಅವರಾಗಿರಲಿ ಇಲ್ಲ ಶೈನ್ ಅವರಾಗಿರಲಿ ಅದಕ್ಕೆ ಕೂತು ರಿಹರ್ಸ್ ಮಾಡಿದ್ದೀವಿ. ಅದಕ್ಕೆ ಬ್ಯಾಕ್ ಸ್ಟೋರಿ ಇದೆ ಕ್ಯಾರೆಕ್ಟರ್ಸ್ಗೆ. ಏನಕ್ಕೆ ಕೋಪ ಪಡ್ತಾನೆ, ಸುಮ್ಮನೆ ಸಿಲಿಯಾಗಿ ಕೋಪ ಪಡಲ್ಲ, ಏನೋ ಒಂದು ರೀಸನ್ ಇರುತ್ತೆ. ಆ ಕೋರ್ಗೆ ನಾವು ನೀಟಾಗಿ ನಾನು ರಿಷಿಕಾ ಅವರಾಗಿರಲಿ ಡೈರೆಕ್ಟರ್ ಅವರಾಗಿರಲಿ ವರ್ಕ್ ಮಾಡಿದ್ದೀನಿ. ಅದು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಟ್ರಾನ್ಸ್ಲೇಟ್ ಆಗ್ತಿದೆ. ಕ್ಯಾರೆಕ್ಟರ್ಸ್ ಜೊತೆ ಆಡಿಯನ್ಸು ಟ್ರಾವೆಲ್ ಮಾಡಿದಾಗ ಎಮೋಷ್ನಲ್ ಜರ್ನಿ, ಕ್ಯಾರೆಕ್ಟರ್ ಕೋಪ ಪಟ್ಟಾಗ ಆಡಿಯನ್ಸು ಅವನಿಗೂ ಏನೋ ಫೀಲ್ ಮಾಡಿಸುತ್ತಲ್ಲ, ಸೊ ಅದು ತುಂಬ ಖುಷಿ ಪಡ್ತಿದೆ. ನಿಮ್ಮ ಸಿನಿಮಾ ಯಶಸ್ವಿ ಆಗಲಿ ಸರ್, ಕಂಗ್ರ್ಯಾಚುಲೇಷನ್. ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಥ್ಯಾಂಕ್ ಯು ಸೊ ಮಚ್.